ಹಾಯ್ ಗಾಯ್ಸ್, ಮೈಸೂರಿನಲ್ಲಿ ಆಹಾರ ಮೇಳ ಸ್ಟಾರ್ಟ್ ಆಗಿದೆ. ಯಾರ್ಯಾರು ಹೋಗಿಲ್ಲ ಒಂದ್ಸರಿ ವಿಸಿಟ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಪಾರ್ಕಿಂಗ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕ್ರೌಡ್ ಅಂತೂ ತುಂಬ ಇದೆ. ಒಂದ್ಸರಿ ವಿಸಿಟ್ ಕೊಡಿ, ಗೊತ್ತಾಗುತ್ತೆ. ಎರಡಲ್ಲ ತುಂಬ ಐಟಮ್ಸ್ ಇದೆ. ಮಶ್ರೂಮ್ ಐಟಮ್ಸ್ ಆಗಿರ್ಬೋದು, ಬೇಬಿಕಾರ್ನ್ ಐಟಮ್ಸ್ ಆಗಿರ್ಬೋದು, ಈಗ ದೋಸೆ ಐಟಮ್ಸ್ ಆಗಿರ್ಬೋದು. ದೋಸೆಲಿ ತುಂಬ ವೆರೈಟೀಸ್ ಇದೆ ಆ ಥರ. ಆಮೇಲೆ ತುಂಬ ಯಾವ್ಯಾವ ಊರಲ್ಲಿ ಏನೇನು ಫೇಮಸ್ ಐಟಮ್ಸ್ ಆ ಥರದ್ದು ಫುಡ್ಗಳಾಗಿರ್ಬೋದು, ತುಂಬ ವೆರೈಟೀಸ್ ನಾವು ನೋಡ್ಬೋದು. ಆಮೇಲೆ ಆ ಮೆನು ಕಾರ್ಡ್ ನೋಡ್ತಾ ಇದ್ರಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಒಂದೇನಂತ ಹೇಳಿದ್ರೆ, ಜೋಬಲ್ಲಂತೂ ಫುಲ್ ದುಡ್ಡು ಇಟ್ಕೊಂಡು ಹೋಗಿರ್ಬೇಕಷ್ಟೆ. ಆಮೇಲೆ ವೆರೈಟೀಸ್ ಗೋಬಿ ಮಂಚೂರಿ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ತುಂಬ ವೆರೈಟೀಸ್. ಆಮೇಲೆ ರೈಸ್ ಐಟಮ್ಸ್ ಆಗಿರ್ಬೋದು, ವೆಜ್ ಬಾತ್, ಪುಳಿಯೋಗರೆ, ಆಮೇಲೆ ಕರ್ಡ್ ರೈಸು, ತುಂಬ ಐಟಮ್ಸು. ಆಮೇಲೆ ಈ ಚಾಟ್ಸ್ ಐಟಮ್ ಬರ್ತಾ ಇದ್ದರೆ ಇಲ್ಲಿ ವೆರೈಟೀಸ್ ಆಫ್ ಬಜ್ಜಿ, ಬೋಂಡ, ಆಮೇಲೆ ಮಂಗಳೂರು ಬೋಂಡ, ಆ ಊರಿಗೆ ಯಾವ್ದು ಫೇಮಸ್ ಆಗಿರುತ್ತೋ ಆ ಐಟಮ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಆಮೇಲೆ ಇದು ಹೋಳಿಗೆ ಆಗಿರ್ಬೋದು, ಆಮೇಲೆ ಆ ಊರಲ್ಲಿ ಏನು ಫೇಮಸ್ ಆಗಿರುತ್ತೋ ಆ ಫುಡ್ಡೆಲ್ಲ ನೋಡ್ಬೋದು. ಒಟ್ನಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಒಟ್ಟಲ್ಲಿ ನಿಮ್ಮ ಚಾಯ್ಸು. ಚಾಟ್ಸ್ ಐಟಮ್ ತಿನ್ನೋರಿಗಂತೂ ಒಳ್ಳೆ ಅಡ್ಡ. ಒಟ್ಟಿನಲ್ಲಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಆರಾಮ್ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಥರ ಐಟಮ್ಸು ಸಿಗ್ತಾ ಇದೆ. ಬಟ್ ಮಾರ್ನಿಂಗ್ ಆಫ್ಟರ್ನೂನ್ ಕ್ರೌಡ್ ಇದೆ. ಬಟ್ ನೈಟ್ ಬಂದ್ರಂತೂ ತುಂಬ ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ಕ್ರೌಡ್ ಇದೆ. ಮೊದಲು 2 years ಬ್ಯಾಕ್ ಲಲಿತ್ ಮಹಲ್ ಹತ್ರ ಇಡ್ತಿದ್ರು, ಮತ್ತು ಪ್ಯಾಲೇಸ್ ಆಪೋಸಿಟ್ ಇಡ್ತಿದ್ರು ಆಹಾರ ಮೇಳ. ಈ ಸರಿ ಏನಾಗಿದೆ, ಒಂದೇ ಸೈಡು ಮಹಾರಾಜ ಗ್ರೌಂಡ್ಸಲ್ಲಿ ಇಟ್ಟಿರೋದ್ರಿಂದ ಏನಾಗಿದೆ, ತುಂಬ ಕ್ರೌಡು. ಬಟ್ ಮಾರ್ನಿಂಗ್ ಆಫ್ಟರ್ನೂನ್ ಕಂಪೇರ್ ಮಾಡಿದ್ರೆ ನೈಟ್ ಅಂತೂ ತುಂಬ ಜನ ಇರ್ತಾರೆ. ಇರ್ಬೋದು ಇಷ್ಟು ಜನ. ಸೊ ಮಿಸ್ ಮಾಡ್ದೇ ಆಹಾರ ಮೇಳಕ್ಕೆ ವಿಸಿಟ್ ಮಾಡಿ.